ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಅನುಪಮ. ಇಂದಿನ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಭಾರತೀಯ ಮನೆಗಳ ಪ್ರತಿ ಅಂಗಣದಲ್ಲಿ ಕಂಡುಬರುವ ದೈವತ್ವಕ್ಕೆ ಸಂಕೇತವಾದ ತುಳಸಿ ಗಿಡದ ಮಹತ್ವ, ಅದರ ಆರೋಗ್ಯಕಾರಿ ಗುಣಗಳು, ಧಾರ್ಮಿಕ ನಂಬಿಕೆಗಳು ಮತ್ತು ವೈಜ್ಞಾನಿಕ ಕಾರಣಗಳ ಬಗ್ಗೆ ತಿಳಿಯೋಣ. ತುಳಸಿ ಗಿಡದ ಧಾರ್ಮಿಕ ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿಯನ್ನು ಮಾತೃಗಿಡ ಅಥವಾ ಪವಿತ್ರ ಗಿಡ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ತುಳಸಿಯನ್ನ ಶ್ರೀ ಮಹಾಲಕ್ಷ್ಮಿಯ ರೂಪವೆಂದು ಗೌರವಿಸಲಾಗುತ್ತದೆ. ತುಳಸಿ ಗಿಡವಿರುವ ಮನೆಗೆ ಧನ, ಧಾನ್ಯ, ಸಂತೋಷ, ಶಾಂತಿ, ಆರೋಗ್ಯ ಇವೆಲ್ಲವೂ ಬರಲಿದೆ ಎನ್ನುವ ನಂಬಿಕೆ ಇದೆ. ಪ್ರತಿ ಬೆಳಗ್ಗೆ ತುಳಸಿಗೆ ನೀರು ಹಾಯಿಸಿ ದೀಪ ಹಚ್ಚುವುದರಿಂದ ಮನೆಯಿಂದ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಎಂಬ ಮಾತು ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಕಾರ್ತಿಕ ಮಾಸದಲ್ಲಿ ಜನರು ವಿಶೇಷವಾಗಿ ತುಳಸಿ ಪೂಜೆ ಮಾಡುತ್ತಾರೆ. ವೈಜ್ಞಾನಿಕ ದೃಷ್ಟಿಯಿಂದ ತುಳಸಿಯ ಮಹತ್ವ. ಬೆಂಗಳೂರು ವಿಜ್ಞಾನಿಗಳಿಂದ ನಡೆದ ವಿವಿಧ ಅಧ್ಯಯನಗಳಲ್ಲಿ ತುಳಸಿ ಗಿಡವು ವಾತಾವರಣದಲ್ಲಿನ ಹಾನಿಕರ ಬ್ಯಾಕ್ಟೀರಿಯಾ, ಮೈಕ್ರೋಬ್ಗಳನ್ನು ಶೋಷಿಸಿ ಗಾಳಿಯನ್ನು ಶುದ್ಧಗೊಳಿಸುತ್ತದೆ ಎಂದು ಹೇಳಲಾಗಿದೆ. ತುಳಸಿಯಲ್ಲಿ ಯುಸನಾಲ್, ಸಿಟ್ರಲ್, ಲಿನೋನಿಕ್ ಆಸಿಡ್, ವಿಟಮಿನ್ ಎ ಮತ್ತು ಹಲವಾರು ಆಂಟಿ ಆಕ್ಸಿಡೆಂಟ್ಸ್ ಇವೆ. ಇವು ಉಸಿರಾಟದ ಶಕ್ತಿಯನ್ನು ಬಲಪಡಿಸುತ್ತವೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ, ಜ್ವರ, ಕೆಮ್ಮು, ಜಲದೋಷಕ್ಕೆ ತಕ್ಷಣ ಪರಿಹಾರ ನೀಡುತ್ತವೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಹೀಗಾಗಿ ಹಳೆಯ ಮನೆಗಳಲ್ಲಿ ತುಳಸಿಯ ಸುತ್ತಮುತ್ತ ಕುಳಿತು ಜಪ ಮಾಡುತ್ತಿದ್ದುದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ. ಮನೆಗಳ ಮುಂದೆ ತುಳಸಿ ಗಿಡ ಏಕೆ ಇರಬೇಕು? ಭಾರತೀಯ ಮನೆಗಳಲ್ಲಿ ತುಳಸಿ ಗಿಡವನ್ನು ಮುಂದೋಟದಲ್ಲಿ ಇಡುವುದು ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕವಾಗಿ ಬಹುಮುಖ ಪ್ರಯೋಜನವನ್ನು ನೀಡುತ್ತದೆ. ತುಳಸಿ ಗಿಡದ ಸುವಾಸನೆಯಿಂದ ಹಾನಿಕಾರ ಕೀಟಗಳು ಮನೆಯ ಒಳಗೆ ಬರೋದಿಲ್ಲ, ಗಾಳಿಯಲ್ಲಿ ಆಮ್ಲಜನಕ ಪ್ರಮಾಣ ಹೆಚ್ಚುತ್ತದೆ ಮತ್ತು ಮನೆಯ ವಾತಾವರಣ ಸದಾ ಶುದ್ಧ, ಪವಿತ್ರವಾಗಿ ಇರುತ್ತದೆ. ಮನೆಯವರ ಮನೋಭಾವವು ಶಾಂತವಾಗಿರುತ್ತದೆ. ತುಳಸಿಯ ಆರೋಗ್ಯ ಪ್ರಯೋಜನಗಳು. ತುಳಸಿ ಪತ್ರೆಯಿಂದ ತಯಾರಾಗುವ ಕಷಾಯ, ಟೀ ಹಾಗೂ ರಸವು ಅನೇಕ ರೋಗಗಳಿಗೆ ಅವಕಾಶ ಕೊಡುವುದು. ತುಳಸಿಯ ಆರೋಗ್ಯ ಲಾಭಗಳು. ಕೆಮ್ಮು, ಜಲದೋಷ, ಗಂಟಲು ನೋವು ನಿವಾರಣೆ, ಜೀರ್ಣಕ್ರಿಯೆ ಸುಧಾರಣೆ, ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕುವುದು, ಶುಗರ್ ನಿಯಂತ್ರಣ, ದೇಹದ ಉರಿಯೂತ ಕಡಿಮೆ ಮಾಡುತ್ತದೆ, ಮನಸ್ಸಿಗೆ ಶಾಂತಿ, ದೈಹಿಕ ಶಕ್ತಿ ಹೆಚ್ಚಳ. ಇದೇ ಕಾರಣಕ್ಕೆ ಹೊಟ್ಟೆ ಸಮಸ್ಯೆ, ತಲೆನೋವು, ಟ್ರಾವೆಲ್ ಸಿಕ್ನೆಸ್ಗೆ ತುಳಸಿ ನೀಡುತ್ತಿದ್ದರು. ತುಳಸಿ ಗಿಡವನ್ನು ಹೇಗೆ ನೋಡಿಕೊಳ್ಳಬೇಕು? ಹೆಚ್ಚು ಸೂರ್ಯನ ಬೆಳಕು ಸಿಗುವ ಸ್ಥಳದಲ್ಲಿ ಇಡಿ. ಪ್ರತಿದಿನ ಸ್ವಲ್ಪ ನೀರು ಹಾಕಿ, ಆದರೆ ಜಾಸ್ತಿ ನೀರು ಹಾಕಬಾರದು. ಗಿಡದ ಮೇಲೆ ಮಾಲಿನ್ಯ ಅಥವಾ ಧೂಳು ಬಿದ್ದರೆ ಶುಚಿ ಮಾಡಿ. 15ರಿಂದ 20 ದಿನಗಳಿಗೆ ಒಮ್ಮೆ ಗೊಬ್ಬರ ಹಾಕಿದರೆ ಗಿಡ ಆರೋಗ್ಯವಾಗಿರುತ್ತದೆ. ಚಳಿಗಾಲದಲ್ಲಿ ನೀರನ್ನು ಕಡಿಮೆ ಮಾಡುವುದು ಉತ್ತಮ. ತುಳಸಿಗೆ ಭಾನುವಾರ ಮತ್ತು ಅಮಾವಾಸ್ಯೆ ದಿನ ನೀರು ಹಾಕಬಾರದು ಎಂಬುದು ಸಂಪೂರ್ಣ ಧಾರ್ಮಿಕ ನಂಬಿಕೆ. ಗಿಡಕ್ಕೆ ಅದರಿಂದ ಯಾವುದೇ ಹಾನಿ ಇಲ್ಲ. ತುಳಸಿ ಗಿಡವೆಂದರೆ ಕೇವಲ ಒಂದು ಸಸ್ಯವಲ್ಲ, ಅದು ನಮ್ಮ ಪರಂಪರೆ, ನಮ್ಮ ಆರೋಗ್ಯ, ನಮ್ಮ ಮನೆಯ ಪವಿತ್ರತೆ ಎಲ್ಲದಕ್ಕೂ ಸಂಕೇತ. ನೀವು ಮನೆಯಲ್ಲೇ ತುಳಸಿ ಗಿಡ ಬೆಳೆಸಿ ಪ್ರಕೃತಿ ಕೊಟ್ಟಿರುವ ಈ ಅಮೂಲ್ಯವಾದ ಔಷಧಿಯನ್ನ ಪ್ರತಿದಿನ ಬಳಸಿ. ಇಂತಹ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಮಾಹಿತಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.